ಚೂರು ವಿವೇಚನೆಯೊಂದಿಗೆ ಗದ್ದೆಗಿಳಿದ್ರೆ ಆತ ಕೋಟಿ ಗಳಿಸುವ ಉದ್ಯಮಿಯಾಗಬಹುದು ಎಂಬ ಮಾತಿಗೆ ಜೀವಂತ ಸಾಕ್ಷಿಯಾದರು ಗಜಾನಂದ ಮಗದುಂ. ಬಾಳೆಹಣ್ಣು ನಮ್ಮ ದೇಶದಲ್ಲಿ ಸಾಮಾನ್ಯ ಬೆಳೆಯಾಗಿದ್ದರೂ ಅದರಲ್ಲಿ ವಿಶೇಷತೆಯ ಮೂಲಕ ಕೋಟಿಗಟ್ಟಲೆ ಆದಾಯ ಗಳಿಸುವುದು ಇತ್ತೀಚೆಗೆ ವಿರಳ. ಆದರೆ ಬೆಳಗಾವಿ ಜಿಲ್ಲೆಯ ಮಂಗಸೂಳಿ ಗ್ರಾಮದ ಗಜಾನಂದ ಅವರ ಈ ಸಾಧನೆ ನೂರಾರು ರೈತರಿಗೆ ಹೊಸದೊಂದು ದಿಕ್ಕು ತೋರಿಸುವಂತಿದೆ. ಅವರು ತನ್ನ 13 ಎಕರೆ ಹೊಲದಲ್ಲಿ ಬಾಳೆ ಬೆಳೆಯುವ ಮೂಲಕ ವರ್ಷದೊಳಗೆ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯ ಗಳಿಸಿದ್ದಾರೆ. ಗಜಾನಂದ ಅವರು ಬಾಳೆ ಕೃಷಿಯನ್ನ ಸಂಪೂರ್ಣ ವೈಜ್ಞಾನಿಕ ತಂತ್ರಜ್ಞಾನಗಳ ಮೂಲಕ ಮಾಡುತ್ತಿದ್ದಾರೆ. ಡ್ರಿಪ್ ಇರಿಗೇಷನ್, ಸಸ್ಯಾಸಕ್ತ ನಿರ್ವಹಣೆ, ಆಧುನಿಕ ಮಣ್ಣು ಪರೀಕ್ಷೆ, ಪೋಷಕಾಂಶ ಸಮತೋಲನ ಇವೆಲ್ಲ ಅವರ ನಿತ್ಯ ಕೃಷಿಯಲ್ಲಿ ಭಾಗವಾಗಿದೆ. ಇದಲ್ಲದೆ ಅವರು ಗ್ರೇಡ್ ಎ ಗುಣಮಟ್ಟದ ಬಾಳೆಹಣ್ಣುಗಳನ್ನು ಬೆಳೆಯುವತ್ತ ವಿಶೇಷ ಗಮನ ಹರಿಸಿದ್ದು ರಫ್ತು ಮಾರುಕಟ್ಟೆಗೆ ನೇರ ಪ್ರವೇಶ ಪಡೆದುಕೊಂಡಿದ್ದಾರೆ. ನಾನು ಬೆಳೆದ ಬಾಳೆಹಣ್ಣುಗಳು ಕೆಲವು ಭಾಗ ದಕ್ಷಿಣ ಆಫ್ರಿಕಾ, ದುಬೈ ಹಾಗೂ ಮಲೇಷಿಯಾ ಮಾರುಕಟ್ಟೆಗೆ ರಫ್ತು ಆಗುತ್ತಿದೆ ಎನ್ನುತ್ತಾರೆ ಗಜಾನಂದ. ರಫ್ತಿಗೆ ಬೇಕಾದ ಗುಣಮಟ್ಟದ ಹಣ್ಣುಗಳು, ಮೌಲ್ಯವರ್ಧಿತ ಪ್ಯಾಕೇಜಿಂಗ್, ನಿಖರ ಹಾರ್ವೆಸ್ಟಿಂಗ್ ಎಲ್ಲವನ್ನ ಇವರು ಪೂರಕವಾಗಿಸಿದ್ದಾರೆ. ಗಜಾನಂದ ಮಗದುಂ ಅವರು ತಮ್ಮ ಕೃಷಿಯನ್ನ ಗಂಭೀರವಾಗಿ ಉದ್ಯಮದ ರೂಪದಲ್ಲಿ ಕೈಗೊಂಡಿದ್ದಾರೆ. ಎಲ್ಲ ವ್ಯವಹಾರಗಳಿಗೆ ಲೆಕ್ಕಪತ್ರ ಇಟ್ಟುಕೊಳ್ಳುವುದು, ಕಾರ್ಮಿಕರ ವೇತನ ವ್ಯವಸ್ಥಿತ ಮಾಡುವುದು, ಮಾರುಕಟ್ಟೆಯ ಸಮೀಕ್ಷೆ ಮಾಡುವುದು ಇವುಗಳೆಲ್ಲವೂ ಅವರ ಯಶಸ್ಸಿನ ಭಾಗ. ನಮ್ಮ ತಲೆಮಾರಿನ ರೈತರು ಸ್ವತಃ ವ್ಯವಹಾರದಲ್ಲಿ ಭಾಗವಹಿಸಬೇಕು. ಮಧ್ಯವರ್ತಿಗಳಿಲ್ಲದೆ ನೇರ ಮಾರಾಟದ ದಾರಿ ಹಿಡಿದಾಗ ಲಾಭ ಬೃಹತ್ ಆಗುತ್ತದೆ ಎನ್ನುತ್ತಾರೆ ಅವರು. ಗಜಾನಂದ ಅವರು ಇದೀಗ ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳ ಕಡೆ ತಿರುಗಿದ್ದಾರೆ. ಜೊತೆಗೆ ಆಗ್ರೋ ಟೂರಿಸಂ ಅಭಿಪ್ರಾಯದ ಮೂಲಕ ಗ್ರಾಮೀಣ ಸಂಸ್ಕೃತಿಯ ಪ್ರಚಾರ ಮತ್ತು ಆದಾಯ ಎರಡನ್ನ ಹೊಂದಿಸಲು ಯೋಜನೆ ಮಾಡಿದ್ದಾರೆ. ಗಜಾನಂದ ಮಗದುಂ ಅವರ ಕೃಷಿ ಮಾದರಿ ಇಂದಿನ ಪೀಳಿಗೆಯ ಯುವ ರೈತರಿಗೆ ಶ್ರೇಷ್ಠ ಮಾದರಿಯಾಗಿದೆ. ಪದವಿ ಪಡೆದು ನಗರದತ್ತ ಓಡುವ ಯುವಕರಿಗೆ ಈ ಯಶೋಗಾಥೆ ತಾವು ಹುಟ್ಟಿದ ಊರಲ್ಲಿ ಹವ್ಯಾಸವಿದ್ದರೆ ಹೇಗೆ ಬದುಕು ಕಟ್ಟಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತದೆ. ಸರ್ಕಾರ, ಕೃಷಿ ಇಲಾಖೆಗಳು ಇಂತಹ ನುರಿತ ರೈತರಿಗೆ ಬೆಂಬಲ ನೀಡುವುದರಿಂದ ದೇಶದ ಕೃಷಿ ಕ್ಷೇತ್ರಕ್ಕೆ ಹೊಸ ಉಸಿರಾಗಲಿದೆ. ಬಾಳೆ ಮಾಡ್ತಾ ಇದ್ದೀವಿ. ಇದು ನಮಗೆ ಲಾಭದಾಯಕ ಬೆಳೆ ಆಗಿದೆ. ಕಬ್ಬಿನಕ್ಕಿಂತನೂ ಇತರ ಬೆಳೆಗೆ ಲಾಭ ನಮಗೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಬಾಳೆ ಮಾಡ್ತಾ ಇದ್ದೀವಿ. ಈಗ ನಮ್ಮದು 20 ಎಕರೆ ಕೃಷಿ ಭೂಮಿಯಲ್ಲಿ 13 ಎಕರೆನೂ ಈಗ ಸದ್ಯ ಬಾಳೆ ಇದೆ. ಸುಮಾರು ಒಂದು 2 ತಿಂಗಳ ನಂತರ ಇದು ಎಲ್ಲ ಎಕ್ಸ್ಪೋರ್ಟ್ ಹೋಗುತ್ತೆ, ಅಂದ್ರೆ ಹೊರದೇಶಕ್ಕೆ ರಫ್ತಾಗುತ್ತೆ. ಇದು ಒಂದು ಎಕರೆಗೆ 1500 ಸಸಿ ಹತ್ತವ್ರಿ. ಎಷ್ಟು ಕೊಂತಂದ್ರಿ? ಒಂದು ಸಸಿಗೆ 20 ರೂಪಾಯಿ. ಎಲ್ಲಿಂದ ತರಿಸ್ತೀರಿ? ಇದು ಗುಜರಾತ್ ಕ್ಯಾಡಿಲಾ ಕಂಪನಿದು. ಇಲ್ಲ ಅವರು ಎಕ್ಸ್ಪೋರ್ಟ್ ಮಾಡಲ್ಲ. ಎಕ್ಸ್ಪೋರ್ಟ್ ಮಾಡಕ್ಕೆ ಮತ್ತೆ ಬೇರೆದವ್ರು ಇರ್ತಾರ. ಬಟ್ ನಮ್ಗೆ ಆ ಕಂಪನಿಯಿಂದ ಆವಾಗ ಸಸಿ ಅವೈಲೇಬಲ್ ಆಯ್ತು. ಸೊ ಅಲ್ಲಿಂದ ಮಾಡೋದು ಸರಿಸುಮಾರು ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಾಟಿ ಮಾಡ್ತೀವಿ ನಾವು. ನೋಡ್ರಿ, ಒಂದು ಟ್ರ್ಯಾಕ್ಟರ್ದಿಂದ 3-4 ಟೈಮ್ ನಾವು ಉಳುಮೆ ಮಾಡ್ತೀವಿ. ಉದ್ದ ಮತ್ತು ಹಿಂಗ್ ಉದ್ದಕ್ಕೆ ಮತ್ತೆ ಅಗಲಕ್ಕೆ, ಅಂದ್ರೆ 2
ಒಂದು ಎರಡು ಮುಖಾಂತರವಾಗಿ ನಾವು ಗಳೆ ಮಾಡ್ತೀವಿ. ಗೊಬ್ಬರ ಏನೇನು ಹಾಕ್ತೀರಿ? ಗೊಬ್ಬರ ಇದೆ, ಈಗ ನಾವು ಮೊದಲನ್ನಕ್ಕೂ ಹೆಂಡೆ ತಿಪ್ಪೆ ಗೊಬ್ಬರ ಕಾಂಪೋಸ್ಟ್ ಎಷ್ಟು ಒಂದು ಎಕರೆಗೆ ಎಷ್ಟು ಹಾಕ್ತೀರಿ? ಒಂದು ಎಕರೆಗೆ 15 ಟನ್ ಅಂತ ತಿಪ್ಪೆ ಗೊಬ್ಬರ ಹಾಕ್ತೀವಿ. ಹ್ಞೂ. ನಂತರ ಗಿಡಕ್ಕೆ ಬೇಕಾದ ಅನುಸಾರವಾಗಿ ರಸಗೊಬ್ಬರಗಳನ್ನು ಕೊಡ್ತೀವಿ.